ಈಗ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಿಲ್ಲ ಅಂತಂದ್ರೆ ಏನೋ ಒಂದು ಮಿಸ್ ಆದಂಗೆ ಆಗ್ಬಿಡುತ್ತೆ. ಸೊ ಬಿಗ್ ಬಾಸ್ ಸೀಸನ್ ವಿನ್ನರ್ ನೀವು. ಈ ಒಂದು ಸೀಸನ್ ನೋಡ್ತಾ ಇದ್ದೀರಾ ಅಥವಾ ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ಕೇಳಿದೀರಾ? ನಾನು ಅಂದ್ರೆ ಟಿವಿನಲ್ಲಿ ನೋಡಿಲ್ಲ, ಬಿಕಾಸ್ ನಾನು ಸಿನಿಮಾದ ವರ್ಕ್ ಹೆವಿ ಕೆಲಸ ಇದ್ದಿದ್ರಿಂದ. ಬಟ್ ವಿಡಿಯೋಗಳು, ಪ್ರೊಮೋಗಳು ಇದೆಲ್ಲ ನೋಡ್ತಾ ಇದ್ದೀನಿ. ಅಂದ್ರೆ ಅಪ್ಡೇಟ್ಗಳೆಲ್ಲ ಬರ್ತಾ ಇರುತ್ತೆ ನನಗೆ. ಸೊ ನನಗೆ ಗೊತ್ತಿದೆ ಏನಾಗ್ತಾ ಇದೆ ಈ ಸೀಸನ್ ಅಲ್ಲಿ ಅಂತ. ನಿಮ್ಗೆ ಯಾರಾದ್ರೂ ಪರಿಚಯದವ್ರು ಇದ್ದಾರಾ ಒಳಗಡೆ? ನನಗೆ ಪರಿಚಯ ಅಂತ ಒಂದಿಬ್ರು ಮೂವರು ಇದ್ದಾರೆ. ಜಾನ್ವಿ ಅವರು ನನ್ನ ಪರಿಚಯ, ರಾಶಿಕ್ ಅವರು ನನ್ನ ಪರಿಚಯ, ಅಂಡ್ ಬೇರೆ ಯಾರು, ಬೇರೆ ರಕ್ಷಿತಾ ನಮ್ಮ ಊರವ್ರು. ನಂಗೆ ಪರಿಚಯ ಇಲ್ಲ, ಅಂದ್ರೆ ಅವ್ರನ್ನ ನೋಡಿದೀನಿ, ಗೊತ್ತು, ನಮ್ಮ ಊರವರು. ಸೊ ಅವ್ರ ಪರಿಚಯ ಅಂತಾನೆ ಹೇಳ್ಬೋದಲ್ಲ, ನಮ್ಮ ಊರವ್ರು ಆದ್ಮೇಲೆ. ರಕ್ಷಿತಾ ಅವರ ಆಟವನ್ನ ವೀಕ್ಷಕರು ಮೆಚ್ಕೊಂಡಿರುವಂತದ್ದು ಏನ್ ಹೇಳ್ತೀರಾ? ಇಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಸ್ಟಾರ್ಟಿಂಗ್ ಅಲ್ಲಿ ಒಂದು ಮೀಡಿಯಾದಲ್ಲಿ ಹೇಳಿದ್ದೆ, ರಕ್ಷಿತಾ ಅವರು ತುಂಬಾ ದಿನ ಉಳ್ಕೋತಾರೆ. ಅಂಡ್ ಅವ್ರು ಆಡ್ತಾ ಇರೋಂತಹ ರೀತಿ, ಆ ಒಂದು ಇನೋಸೆನ್ಸ್ ಇದೆ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಗಿಂತ ಜಾಸ್ತಿ ಇನೋಸೆನ್ಸ್ ವರ್ಕ್ ಆಗುವಂಥದ್ದು. ಆ ಇನೋಸೆನ್ಸ್ ಅವರಲ್ಲಿ ಕಾಣ್ತಾ ಇದೆ. ನನಗೂ ಖುಷಿ ಆಯ್ತು, ಬಿಕಾಸ್ ನಮ್ಮ ಊರಿಂದ ಹೋಗಿ ಪಾಸಿಟಿವ್ ಆಗಿ ಹೊರಗೆ ಬರೋದು ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಬಿಗ್ ಬಾಸ್ ಹೋಗಿ ಜನರ ಪ್ರೀತಿನ ಪಡ್ಕೊಂಡು ಹೊರಗೆ ಬರೋದಿದೆ ಅಲ್ವಾ, ಅದು ದೊಡ್ಡ ಸಾಧನೆ. ಅದು ಪ್ಲಾನ್ ಮಾಡಿ ಆಗಲ್ಲ. ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹಿಂಗಿದ್ರೆ ಹಿಂಗಾಗತ್ತೆ, ಅದಾಗಲ್ಲ. ಅದೊಂದು ಫ್ಲೋನಲ್ಲಿ ನಿಮ್ಮ ನ್ಯಾಚುರಲ್ ಗುಣ ಏನಿದೆ ಅದು ಹೊರಗೆ ಬಂದೇ ಬರುತ್ತೆ. ಸೊ ರಕ್ಷಿತಾ ಹೋಗೋದಕ್ಕಿಂತ ಮುಂಚೆ ಬಹುಶಃ ನಮ್ಮೂರಲ್ಲೂ ಕೆಲವರು ಅವ್ರನ್ನ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ನೋಡ್ತಾ ಇದ್ರು. ಕೆಲವು ವಿಡಿಯೋಗಳು ಏನೇನೋ ಮಾಡ್ತಿದ್ದಾರೆ ಇವರು ಅಂತ. ನನಗೂ ಗೊತ್ತಿರ್ಲಿಲ್ಲ, ಕೆಲವು ವಿಡಿಯೋಗಳಷ್ಟೇ ನೋಡಿದ್ದೆ ನಾನು. ಬಟ್ ಈಗ ಅವ್ರ ರಿಯಲ್ ಕ್ಯಾರೆಕ್ಟರ್ ಏನು, ಅವ್ರ ಏಜ್ ಏನು ಅಂತ ನನಗೆ ಗೊತ್ತಿಲ್ಲ. ನಮಗ್ ನೋಡಿದಾಗ ಒಂದು ಸಿಸ್ಟರ್ನ ನೋಡಿದಾಗ, ಒಂದು ತಂಗಿನ ನೋಡಿದಾಗ ಫೀಲ್ ಆಗುತ್ತೆ. ಅಂಡ್ ಆ ಎನರ್ಜಿ ಅಂಡ್ ಯಾವುದೇ ಫಿಲ್ಟರ್ ಇಲ್ಲದೆ ಮನ್ಸಲ್ಲಿ ಏನ್ ಬರುತ್ತೆ ಅದನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಒಟ್ನಲ್ಲಿ ಮಜಾ ಕೊಡ್ತಾ ಇದ್ದಾರೆ. ಸೊ ಅವರು ಗೆಲ್ಲಿ ಅಂತ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.